ವೀಕ್ಷಕರೇ, ನಾನು ನಿಮ್ಮ ಸಿಕ್ಸರ್ ಸಿದ್ದು. ನಾನು ಇವತ್ತು ಭೇಟಿ ಕೊಡ್ತಕ್ಕಂಥ ಊರು ಶ್ರೀರಂಗಪಟ್ಟಣ ತಾಲೂಕು, ಮಂಡ್ಯ ಜಿಲ್ಲೆ, ಮಾದೇಪುರ ಗ್ರಾಮ ಪಂಚಾಯತಿಗೆ ಒಳಪಡ್ತಕ್ಕಂಥ ಬಿದ್ರಳ್ಳಿ ಎಂಬ ಗ್ರಾಮಕ್ಕೆ ಇಲ್ಲಿ ಬಂದಿದ್ದೀನಿ. ನೋಡಿ, ಏನಂದ್ರೆ 50,000 ಸಾಮರ್ಥ್ಯ ಉಳ್ಳ ವಾಟರ್ ಟ್ಯಾಂಕ್ ಇದೆ. ಅದ್ರ ಪರಿಸ್ಥಿತಿ ಹೇಗಿದೆ ನೋಡಿ. ಅಲ್ಲಿರುವ ಗ್ರಾಮಸ್ಥರನ್ನ ಒಬ್ಬರನ್ನ ಭೇಟಿ ಮಾಡ್ತೀವಿ, ನೋಡಿ ಅವ್ರು ಏನ್ ಹೇಳ್ತಾರೆ ಅಂತ. ಬನ್ನಿ ಯಜಮಾನ್ರೆ. ಯಜಮಾನ್ರೆ, ಈ ಟ್ಯಾಂಕ್ ರೆಡಿ ಮಾಡಿದ್ವಿ ಎಷ್ಟು ವರ್ಷ ಆಯ್ತು? 5 ವರ್ಷ ಆಗಿದೆ ಕಣೆ. 5 ವರ್ಷದಿಂದ ಅದಕ್ಕೆ ಸರ್ವಿಸ್ನೇ ಕೊಟ್ಟಿಲ್ಲ. ಇದು ರನ್ನಿಂಗ್ ಇಲ್ವಾ ಈ ಟ್ಯಾಂಕ್? ಟ್ಯಾಂಕ್ ಎಲ್ಲಿ ಕೊಟ್ಟಿದ್ದೆ ಶಿವಯ್ಯ. 5 ವರ್ಷದಿಂದ ನಿಮ್ಗಿಲ್ಲ. ಮತ್ತೆ ನೀರು ಎಲ್ಲಿಂದ ಬರುತ್ತೆ ನಿಮ್ಗೆ? ಮೇಗಲ್ ಟ್ಯಾಂಕ್ ಅಲ್ಲಿ ಬಿಡ್ತಿವ್ರು. ಅದಕ್ಕೆ 3 ದಿನಕ್ಕೆ 4 ದಿನಕ್ಕೆ ಬಿಡ್ತಾರೆ ಕಣೆ. 3 ದಿನ 4 ದಿನಕ್ಕೆ ಒಂದ್ಸಲ ಬಿಡ್ತಾರೆ. ಈ ಟ್ಯಾಂಕ್ ನ ಮಾಡಿದ ಉದ್ದೇಶ ಏನು? ಉದ್ದೇಶ ಏನಂದ್ರೆ ಊರಿಗೆಲ್ಲ ನೀರಾಗಬೇಕು, ಅಚ್ಚುಕಟ್ಟಾಗ ಜನಮನ ಕುಡಿಯಕ ಮುಟ್ಟಕ ಅಂತ ಮಾಡಿದ್ರು. ಮಾಡ್ದತ್ತಿಗೆ ಸರ್ವಿಸ್ ಕೊಡ್ಲಿಲ್ಲ. ಸರ್ವಿಸ್ ಕೊಟ್ಟಿಲ್ಲ, ಇದು ವರ್ಕ್ ಆಗ್ತಾ ಇಲ್ಲ. ಮೊದ್ಲು ಎಷ್ಟು ದಿನಕ್ಕೊಂದ್ಸಲ ಹಳೆ, ಈಗ 5 ವರ್ಷಕ್ಕೂ ಮುಂಚೆನೆ ಎಷ್ಟು ದಿನಕ್ಕೊಂದ್ಸಲ ಹಳೆ ಟ್ಯಾಂಕ್ ಇಂದ ನೀರ್ ಬಿಡ್ತಾ ಇದ್ರು? ವಾರಕ್ಕೊಂದ ಬಿಡ್ತಿದ್ದ ಕಣೆ. ಇವಾಗ ವಾರಕ್ಕೊಂಡ್ರೆ ಬಿಡ್ತಾ ಇದ್ದಾರೆ. ಇವಾಗ ಎಷ್ಟು ದಿನಕ್ಕೊಂದ್ಸಲ ಬರ್ತಾ ಇದೆ? 3 ದಿನಕ್ಕೊಂದ್ಸರಿ ಬಿಡ್ತಾನೆ. ಈ ಟ್ಯಾಂಕ್ ರೆಡಿ ಆದ್ರೆ ಡೈಲಿ ನಿಮ್ಗೆ ನೀರ್ ಕೊಡ್ಬೋದು? ಡೈಲಿ ನೀರ್ ಕೊಡ್ಬೋದು. ಹೌದು. ಈಗ ನೀವು ಆ ನೀರು ನಿಮ್ಗೆ ಸಾಕಾಯ್ತದ? 4 ದಿನಕ್ಕೆ 5 ದಿನಕ್ಕೆ ಬಿಡ್ತಾನಲ್ಲ ನೀರು, ಅದು ಸಾಕಾಯ್ತದ? ಏನ್ ಸಾಕಾಗ್ತದ? ಸಾಕಾಗೋದಿಲ್ಲ. ಈಗ ನೀವು ಪಾತ್ರೆ ತೊಳೆಯಕ್ಕೆ, ಬಟ್ಟೆ ತೊಳೆಯಕ್ಕೆ ಮತ್ತೆ ಜಾಸ್ತಿ ಇದಾಗ ಎಲ್ಲಿಗೆ ಹೋಗ್ತೀರಾ? 4 ದಿನಕ್ಕೆ ಒಂದ್ಸಲ ಬಿಡ್ತಾನಲ್ಲ ಅವಾಗ? ಕಾವಲಿಗೆ ಹೋಗ್ಬೇಕು. ಹೋದ್ರ ಕಾವಲಿಗೆ ಹೋಗ್ಬೇಕು. ಕಾವಲಿಗೆ ಹೋಗ್ಬೇಕು. ಕಾವಲಿಗೆ ಹೋದಿಲ್ಲ ಎಲ್ಲಿ ಬಟ್ಟೆ ಒಗಿಬೇಕು ಅಂದ್ರೆ ಕಾವಲಿಗೆ ಹೋಗ್ಬೇಕು. ಇದು ರನ್ನಿಂಗ್ ಅಲ್ಲಿ ಇಲ್ಲ. ಈ ಸ್ಥಿತಿ ನೋಡಿದ್ರೆ ರನ್ನಿಂಗ್ ಅಲ್ಲಿ ಇಲ್ಲ. ಇದು ಮಾಡಿಲ್ಲ. ಇದು ಸುಮ್ನೆ ವೇಸ್ಟ್ ಮಾಡ್ಬಿಟ್ಟಿದ್ದಾರೆ. ಇದನ್ನ ಸುಮ್ನೆ ದುಡ್ಡನ್ನ ವ್ಯರ್ಥ ಮಾಡವ್ರೆ. ಯಾಕಪ್ಪ ಅಂತಂದ್ರೆ ಈ ನಿಕ್ನಾದವರು ಮನೆ ಮಠ ಕಟ್ಟಿಬಿಡ್ತಾರೆ. ಬಂದು ಅನ್ನೋದಾಗಿ ರೆಡಿ ಮಾಡಿಸಿ ಮಾಡೋದು. ಇನ್ನೊಂದು ಟ್ಯಾಂಕ್ ಎಲ್ಲಿದೆ? ಇನ್ನೊಂದು ಟ್ಯಾಂಕ್ ಮೇಲಿದೆ. ಮೇಲಿದ್ಯಾ? ಮೇಲಿದೆ. ನೋಡಿ ವೀಕ್ಷಕರೇ, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು 5 ವರ್ಷದಿಂದ ಮಾಡ್ತಕ್ಕಂತ ಇದು ಟ್ಯಾಂಕ್ ಯಾವುದೇ ರೀತಿಯಾದಂತ ಯೂಸ್ ಆಗ್ತಾ ಇಲ್ಲ ಗ್ರಾಮಸ್ಥರಿಗೆ. ಸುಮ್ನೆ ನಮ್ಮ ಪ್ರಜೆದವ್ರನ್ನ ಟ್ಯಾಕ್ಸ್ ನ ಹಣವನ್ನ ವೇಸ್ಟ್ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತ ಇದು ನೋಡಿ, ಮಂಡ್ಯ ಜಿಲ್ಲೆ, ಶ್ರೀರಂಗಪಟ್ಟಣ ತಾಲೂಕು, ಮಾದೇಪುರ ಗ್ರಾಮ ಪಂಚಾಯತಿಗೆ ಒಳಪಡ್ತಕ್ಕಂಥ ಬಿದ್ರಳ್ಳಿ ಎಂಬ ಗ್ರಾಮದಲ್ಲಿ ಇದು ಇರೋದು ಟ್ಯಾಂಕು. ಇದು ಲೂಟಿ ಮಾಡಿದ್ದಾರೆ. ಇದೇನು ಯಜಮಾನ್ರೆ ಇದು? ಸ್ಕೂಲ್ ನೋಡಿ, ಇದು ಸರ್ಕಾರಿ ಹಿರಿಯ ಪ್ರಾಥಮಿಕ ಪ್ರೌಢಶಾಲೆಯ ಶೌಚಾಲಯ ಇದು, ಸರಿನಾ? ಇದು ಮಕ್ಕಳಿಗೆ ಅಂತ ಮಾಡಿದ್ದಾರೆ. ಇಲ್ಲಿ ಡೋರ್ ಓಪನ್ ಮಾಡೋಕ್ಕಾಗಲ್ಲ. ಬನ್ನಿ ಹಾಗೆ ನೋಡೋಣ. ಇದು ಗರ್ಲ್ಸ್ ಟಾಯ್ಲೆಟ್ ಅಂತ. ಇದು ನೋಡಿ, ಈ ರೀತಿ ಎಲ್ಲ ಬೆಳ್ಕೊಂಡಿದೆ. ಮಕ್ಕಳಿಗೆ ಹಾವು ಹೂವು ಮತ್ತೊಂದು ಏನಾದ್ರು ಕಚ್ಚಿದ್ರೆ ಯಾರು ಸಮಸ್ಯೆಗಳಾದ್ರೆ ಯಾರು ಇದಕ್ಕೆ ಸರಿಯಾಗಿ ತಿಳಿಸಿ ಹೆಡ್ ಮಾಸ್ಟ್ರು ಒಂದು ಸೂಕ್ತ ಕ್ರಮವನ್ನ ಕೈಗೊಳ್ಬೇಕು. ನೋಡಿ ವೀಕ್ಷಕರೇ, ಇದು ಬಿದ್ರಳ್ಳಿಯಲ್ಲಿ ಇರ್ತಕ್ಕಂಥ ಪ್ರೌಢಶಾಲೆ. ಈ ಪ್ರೌಢಶಾಲೆಗೆ ಒಂದು ಮಕ್ಕಳಿಗೆ ಪ್ಲೇ ಗ್ರೌಂಡ್ ಇಲ್ಲ, ಆಟದ ಮೈದಾನ ಇಲ್ಲ. ಹಂಗೆ ನೋಡಿದ್ರೆ ಇದು ಎದುರುಗಡೆ ಕಾಣ್ತಾ ಇದೆ ನೋಡಿ, ಇದು ಒಂದು ಕಟ್ಟೆ. ಇಲ್ಲಿ ನೀರಿದೆ. ಇಲ್ಲಿಗೆ ಮಕ್ಕಳು ಏನಾದ್ರು ಅಪ್ಪಿ ತಪ್ಪಿ ಏನಾದ್ರು ಬಂದ್ಬಿಟ್ರೆ, ಇಲ್ಲಿ ಏನಾದ್ರು ಬಿದ್ದುಬಿಟ್ರೆ ಅನಾಹುತ ಆಗ್ಬೋದು. ಅನಾಹುತ ಆಗೋಕ್ಕೂ ಮುಂಚೆನೆ ಒಂದು ಕ್ರಮವನ್ನು ಕೈಗೊಳ್ಬೇಕು. ಸರಿ, ಇದಕ್ಕೆ ಕಾಂಪೌಂಡ್ ರೀತಿ ಹಾಕಿ ಮಕ್ಕಳು ಈ ಕಡೆ ಬರದೇ ಇರಂಗೆ ಮಾಡಬೇಕು. ನೋಡಿ, ಇದು ಸ್ಕೂಲು, ಅದು ಶೌಚಾಲಯ, ಅದು ಕೂಡ ಗಿಡ ಗೆಂಡೆ ಎಲ್ಲ ಬೆಳ್ಕೊಂಡಿದೆ. ಇಲ್ಲಿ ಮಕ್ಕಳು ಬೀಳ್ತಕ್ಕಂಥ ಪರಿಸ್ಥಿತಿ ಇದೆ. ಬಿದ್ದ ಮೇಲೆ ಹಂಗಾಯ್ತು ಹಿಂಗಾಯ್ತು ಅಂತ ಹೇಳೋದಕ್ಕಿಂತ ಬೀಳೋಕ್ಕೂ ಮೊದಲೇ ಒಂದು ಕ್ರಮ ಕೈಗೊಂಡು ಇಲ್ಲಿ ಒಂದು ಕಾಂಪೌಂಡ್ ಹಾಕ್ಸ್ಬೇಕು, ಇಲ್ಲ ಒಂದು ಏನಾದರೂ ಒಂದು ಹಾಕಿ ಮಕ್ಕಳಿಗೆ ಸುರಕ್ಷಿತ ಸೌಲಭ್ಯವನ್ನು ಒದಗಿಸ್ಬೇಕು. ನೆಕ್ಸ್ಟ್ ಬಿದ್ರಳ್ಳಿಯ ಶಾಲೆಯ ಹಿಂಭಾಗ ಬಂದಿದ್ದೀವಿ. ಇದೇ ಪಕ್ಕದಲ್ಲಿ ಕೊಠಡಿಯ ಪಕ್ಕದಲ್ಲೇ ನೋಡಿ ಯಾವ ತರ ಗಿಡ ಗೆಂಡೆಗಳೆಲ್ಲ ಬೆಳೆದಿದೆ. ಯಾವ ರೀತಿ ಕ್ಲೀನ್ ಮಾಡಿಸಿಲ್ಲ, ಸರಿನಾ? ಇದರಲ್ಲಿ ಏನಾದರೂ ನೋಡಿ, ಡೋರು ಲಾಕ್ ಮಾಡಿಲ್ಲ. ಅಕಸ್ಮಾತ್ ಏನಾದರೂ ಒಳಗಡೆ ಏನಾದರೂ ಒಂದು ಸೇರ್ಕೊಂಡು ಅವ್ರು ಓಪನ್ ಮಾಡಿದ್ರೆ ಏನಾಗ್ಬೋದು ನೋಡಿ. ಮಕ್ಕಳಿಗೆ ಅವೇನಾದರೂ ಸೇರ್ಕೊಂಡ್ರೆ ಏನ್ ಮಾಡೋದು? ನೋಡಿ ವೀಕ್ಷಕರೇ, ಇದು ಬಿದ್ರಳ್ಳಿ ಗ್ರಾಮದಲ್ಲಿ ಇರ್ತಕ್ಕಂಥ ಶುದ್ಧ ಕುಡಿಯುವ ನೀರಿನ ಘಟಕ. ಅದ್ರ ವ್ಯವಸ್ಥೆ ಹೇಗಾಗಿದೆ ಅಂತ ನೀವೇ ಫಸ್ಟ್ ನೋಡಿ, ಆಮೇಲೆ ನೆಕ್ಸ್ಟ್ ಮಾತಾಡೋಣ. ನೋಡಿ, ಇಲ್ಲಿ ಇದ್ರ ಪರಿಸ್ಥಿತಿ ನೋಡಿದ್ರೆ ಸುಮಾರು ಒಂದು 3-4 ವರ್ಷಗಳಿಂದ ಯೂಸ್ ಆಗ್ತಾ ಇಲ್ಲ ಅಂತ ಅನ್ಸುತ್ತೆ. ನೋಡಿ, ಇಲ್ಲಿ ಏನಿದೆ ನೋಡಿ, ಯಾವ ರೀತಿ ಕಾಣ್ತಾ ಇದೆ. ಇಲ್ಲಿ ಮಾಡಿರತಕ್ಕಂಥ ಇಂಜಿನಿಯರ್, ಇಲ್ಲಿ ಮಾಡಿರ್ತಕ್ಕಂಥ ಇಂಜಿನಿಯರ್ ಏನಿದಾನೆ, ಒಂದು ಕರೋನಾ ಬ್ಯಾಚ್ ಅಲ್ಲಿ ಅವನು ಸರ್ಟಿಫಿಕೇಟ್ ತಗೊಂಡಿರ್ಬೇಕು. ಇಲ್ಲ ಅಂತಂದ್ರೆ ದುಡ್ಡು ಕೊಟ್ಟಿ ಅವನು ಕೆಲ್ಸಕ್ಕೆ ಸೇರ್ಕೊಂಡಿರ್ಬೇಕು. ಯಾಕೆ ಅಂತಂದ್ರೆ ನೋಡಿ, ಮೇನ್ ರೋಡು ಈ ಕಡೆ ಇರೋದು.
ಇದು ಮೇನ್ ರೋಡ್ ಈ ಕಡೆ ಇರ್ತಕ್ಕಂಥ ಇದು ಬೀಗ ಹಾಕಿದ್ದಾರೆ. ಬಟ್ ಮೇನ್ ರೋಡ್ ಇರೋದು ಈ ಕಡೆ. ಬಟ್ ಅವರು ನೀರನ್ನ ಇಳಿಬೇಕು ಅಂದ್ರೆ ಇಲ್ಲಿಗೆ ಬರ್ಬೇಕು. ನೋಡಿ ಇದು ಹೇಗಾಗಿದೆ ಅಂತ ನೋಡಿ. ಇದನ್ನೇ ಈ ಕಡೆ ಸೈಡು ಈ ಕಡೆ ಹಾಕಿದ್ರೆ ಎಲ್ರಿಗೂ ಯೂಸ್ ಆಗ್ತಾ ಇತ್ತು. ಈ ಗೇಟ್ ನ ಅವಶ್ಯಕತೆ ಇಲ್ಲ, ಈ ಕಾಂಪೌಂಡ್ ನ ಅವಶ್ಯಕತೆ ಇರ್ಲಿಲ್ಲ. ನೋಡಿ ಅವ್ರು ಯಾವ ರೀತಿ ಮಾಡಿದ್ದಾರೆ ಇಂಜಿನಿಯರ್. ಇದಕ್ಕೆ ಇದ್ ಮಾಡಿ ಬನ್ನಿ, ಇಲ್ಲಿನ ಸ್ಥಳೀಯರು ಇದ್ರ ಬಗ್ಗೆ ಏನ್ ಹೇಳ್ತಾರೆ ಅಂತ ಕೇಳ್ಕೊಂಡ್ ಬರೋಣ. ಈ ಇಲ್ಲಿನ ಸ್ಥಳೀಯರನ್ನ ಕೇಳೋಣ ಇದ್ರ ಬಗ್ಗೆ ಏನ್ ಹೇಳ್ತಾರೆ ಅಂತ. ಅಮ್ಮ, ನಿಮ್ಮ ಹೆಸರು? ನಿಂಗಮ್ಮ. ಇದು ಕುಡಿಯೋ ನೀರೊಂದು ಯಾವಾಗ ಎಷ್ಟು ವರ್ಷದಿಂದ ಆಯ್ತು ನಿಂತೋಗಿ? 4 ವರ್ಷ 5 ವರ್ಷ ಆಯ್ತು. ಇವಾಗ ನೀವು ಕುಡಿಯಕ್ಕೆ ಏನ್ ನೀರನ್ನ ಯೂಸ್ ಮಾಡ್ತೀರಾ? ಹೌದಾ? ಅಲ್ಲೊಂದು ಟ್ಯಾಂಕ್ ನೋಡ್ದು ಬಿದ್ರಳ್ಳಿಯಲ್ಲಿ ಸ್ಕೂಲ್ ಮನೆ ಹತ್ರ ಇದೆಯಲ್ಲ, ಅದು ಯೂಸ್ ಆಗುತ್ತಾ ಇಲ್ಲ ನಿಮ್ಗೆ? ನೀರಿನ ಟ್ಯಾಂಕ್ 4 ದಿನಕ್ಕೆ ಒಂದ್ಸಲ ಬಿಡ್ತಾರ? ಅದು ಯಾವ ಟ್ಯಾಂಕ್ ಆ ಕಡೆ ಇದೆಯಾ? ಇಲ್ಲಿ ನಿಮ್ಗೆ ಕುಡಿಯಕ್ಕೆ ನೀರಿನ ವ್ಯವಸ್ಥೆ ಇಲ್ಲ. 4 ವರ್ಷದಿಂದ ನಿಂತು ಹೋಗಿದೆ. ನೀವು ಬರ್ತಕ್ಕಂಥ ನೀರನ್ನ ಬಟ್ಟೆ ಕಟ್ಕೊಂಡು ಇಟ್ಕೊಂಡು ಅದನ್ನೇ ಕುಡಿಯಕ್ಕೆ ಯೂಸ್ ಮಾಡ್ತೀರಾ. ನೀವು ಬಟ್ಟೆ ತೊಳೆಯಕ್ಕೆ ಏನ್ ಮಾಡ್ತೀರಾ? ನೀರ್ 4 ದಿನಕ್ಕೆ ಒಂದ್ಸಲ ಬಿಡ್ತಾರಲ್ಲ, ಬಟ್ಟೆ ತೊಳೆಯಕ್ಕೆಲ್ಲ ಶಾರ್ಟೇಜ್ ಆಗುತ್ತಾ? ಒಳಗೆ ಹೋಗ್ತೀರಾ, ಕಾಲುವೆಗೆ ಹೋಗ್ತೀರಾ? ಸರಿ, ನೋಡಿದ್ರ ವೀಕ್ಷಕರೇ, ಇರ್ತಕ್ಕಂಥ ವಾಟರ್ ಟ್ಯಾಂಕ್ ನೋಡೋಣ ಬನ್ನಿ. ನೋಡಿ, ಬಿದ್ರಳ್ಳಿ ಇಡೀ ಊರಿಗೆ ಇದೊಂದೇ ಟ್ಯಾಂಕ್ ಇಂದ ನೀರ್ ಸಪ್ಲೈ ಆಗೋದು. ಅದ್ರ ಸುಸ್ಥಿತಿ ನೋಡಿ. ದುಸ್ಥಿತಿ ಬೇಡ, ಸುಸ್ಥಿತಿ ಯಾವ ಸ್ಥಿತಿಯಲ್ಲಿದೆ ಎಂಬುದನ್ನ ನೋಡಿ. ನೋಡಿ, ಇದೊಂದೇ ಟ್ಯಾಂಕ್ ಇಂದ ವರ್ಕ್ ಆಗ್ತಾ ಇರೋದು. ಇದೊಂದೇ ಟ್ಯಾಂಕ್. ಏನ್ ನೋಡ್ತಾ ಇದ್ರಿಲ್ಲ ನೋಡಿ, ಆಯ್ತಾ? ಬಿದ್ರಳ್ಳಿಯ ಜನ ಕುಡಿಯೋದಿಕ್ಕೆ, ಬಟ್ಟೆ ಒಗೆಯೋದಿಕ್ಕೆ ಮತ್ತೆ ಪಾತ್ರೆ ತೊಳೆಯಕ್ಕೆ ಬಳಸಕ್ಕಂತ ನೀರು ಇದೇ ಟ್ಯಾಂಕ್ ಇಂದ ಬರ್ತದ್ದು. ಸರಿನಾ? ಇದು ಎಷ್ಟು ವರ್ಷ ಆಯ್ತೋ ಕ್ಲೀನ್ ಮಾಡಿಸಿ ಏನು ಗೊತ್ತಿಲ್ಲ. ಕುಡಿಯೋದಕ್ಕೂ ಕೂಡ ಇದೇ ನೀರನ್ನ ಬಳಸ್ತಾ ಇದ್ದಾರೆ. ಇದನ್ನ ಸ್ಯಾಂಪಲ್ ತಗೊಂಡು ಇದು ಕುಡಿಯೋಕೆ ಯೋಗ್ಯ ಆಗಿದೆಯಾ ಇಲ್ವಾ ಅಂತ ಪರಿಶೀಲನೆ ಮಾಡ್ಬೇಕು ಅಂತ ಈ ಮೂಲಕ ನಾನು ತಿಳಿಸ್ತೀನಿ. ಇವತ್ತಿನ ಮಾಧ್ಯಮಗಳು ಏನಾಗಿದೆ ಅಂತಂದ್ರೆ ದೊಡ್ಡವ್ರ ಅಂತ ವಿಷಯಗಳನ್ನ ಮಾತ್ರ ಚರ್ಚೆ ಮಾಡ್ತಾರೆ. ನೋಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಿಕ್ಸರ್ಸ್ ಇದ್ದು ಸಬ್ಸ್ಕ್ರೈಬ್ ಮಾಡಿ. ಶ್ರೀರಂಗಪಟ್ಟಣ ತಾಲೂಕು, ಮಂಡ್ಯ ಜಿಲ್ಲೆ, ಮಾದೇವಪುರ ಗ್ರಾಮ ಪಂಚಾಯತಿಗೆ ಒಳಪಟ್ಟ ಇರ್ತಕ್ಕಂಥ ಬಿದ್ರಳ್ಳಿ ಗ್ರಾಮ ಏನಿದೆ, ಅದನ್ನ ಸಮಸ್ಯೆಗಳ ಸುರಿಮಾಳೆ ಅಂತಾನೆ ಹೇಳ್ಬೋದು. ಇಲ್ಲಿ ಒಂದಲ್ಲ ಎರಡಲ್ಲ, ನಮ್ಮ ಕಣ್ಣಿಗೆ ಬಿದ್ದಂತದನ್ನ ನಾವು ವರದಿ ಮಾಡ್ತಾ ಇದ್ದೀವಿ. ಉತ್ತಮವಾದಂತ ಮಾಧ್ಯಮಗಳು ಬಂದು ಇದರ ಬೆನ್ನಲ್ಲೇ ವರದಿಯನ್ನು ಬಿತ್ತರಿಸಿ ಇಲ್ಲಿನ ಜನಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಅತಿ ಶೀಘ್ರದಲ್ಲೇ ಮಾಡಿಸಬೇಕಾಗಿ ಈ ಮೂಲಕ ನಾನು ಕೇಳ್ಕೊತೀನಿ. ನಮ್ಮ ವೀಕ್ಷಕರಲ್ಲಿ ಏನಪ್ಪಾ ಅಂದ್ರೆ ಸಿಕ್ಸರ್ಸ್ ಇದ್ದು ಚಾನಲ್ ನನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಬಟನ್ ನೋಡಿರಿ. ಇದೇ ರೀತಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇರ್ತೀವಿ. ನಿಮ್ದು ಯಾವುದೇ ಊರ್ಲಾಗ್ಲಿ ಬಂದು ನಾವು